ರಾತ್ರಿ ಉನಿ ಹಾಕಿ ಬೆಳಗ್ಗೆ ಎದ್ದು ಕಡಲೆ ಬೀಜ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಆದರೆ ಡೈಲಿ ಮಾತ್ರ ತಿನ್ನಕ್ಕೆ ಹೋಗಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಸ್ಮೂದಿ ಮಾಡುವಾಗೆಲ್ಲ ನಮ್ಮ ಕ್ಯಾಂಡಿ ನನ್ನ ಜೊತೆಲೇ ಇರ್ತಾಳೆ. ಯಾಕಂದರೆ ಅವಳಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ನಾನು ಸ್ಮೂದಿ ಮಾಡಿಕೊಂಡು ನಮ್ಮ ಅಮ್ಮಂಗೂ ಕೂಡ ಕೊಟ್ಟೆ. ಆದರೆ ನಮ್ಮಮ್ಮ ಅಯ್ಯೋ ನನಗೆ ಇಷ್ಟ ಇಲ್ಲ, ಯಾಕೆ ನೀನೇ ಕುಡಿ ದಪ್ಪ ಆಗೊಂಡು ಮತ್ತೆ ನನಗೇ ಹಾಕಿದ್ರು. ನಮ್ಮ ಕ್ಯಾಂಡಿ ಜೀವನದಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾಳೆ ಅಂತ ಅಂದರೆ ಅದು ವಾಕಿಂಗ್ ಕರ್ಕೊಂಡು ಹೋಗು ಅಂತ ಕೇಳೋದು. ಅದು ತಾನೇ ಬೆಲ್ಟ್ ತೊಗೊಬಂದು ಕೇಳಿದ್ರೆ ಮಾತ್ರ ನಾನು ಕರ್ಕೊಂಡು ಹೋಗೋದು. ಅವಳು ಆ ಕೆಲಸನೂ ಕರೆಕ್ಟಾಗಿ ಮಾಡುವಾಗ ಅವಳಿಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆ್ಯಸ್ ಯೂಶುವಲ್ ನಾನು ಅವಳು ವಾಕಿಂಗ್ಗೆ ಅಂತ ಹೋದ್ವಿ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನಮ್ಮ ಕ್ಯಾಂಡಿಗೆ ಊಟ ಮಾಡಿಸ್ದೆ. ಆದರೆ ನಮ್ಮ ತೋಟಕ್ಕೆ ಊಟ ಮಾಡಿಸೋ ಅಷ್ಟರಲ್ಲಿ ನನಗೆ ತಲೆಯೆಲ್ಲ ಕೆಟ್ಟೋಯ್ತು. ಈ ಶಿಡ್ಸು ಬ್ರೀಡ್ಗಳನ್ನ ಸಾಕೋದು ಒಂದೇ, ಮನೆಯಲ್ಲಿ ಒಂದು ಚಿಕ್ಕ ಪಾಪನ ಸಾಕೋದು ಒಂದೇ. ಕ್ಯಾಂಡಿ ಮಾತ್ರ ಚೆನ್ನಾಗಿ ಊಟ ಮಾಡ್ಕೊಂಡು ಮೂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ಳು. ಕೊನೆಗೂ ನಮ್ಮ ತೋಟ ಸ್ವಲ್ಪ ಊಟ ಮಾಡಿಕೊಂಡು ಅಳ್ಪಾಡ್ಗಳು ಆಟ ಆಡ್ಕೊಂಡು ಹೋದ್ಲು. ಆಮೇಲೆ ಇವತ್ತು ನಮ್ಮ ಅಕ್ಕನ ಬರ್ತಡೇ ಇರೋದ್ರಿಂದ ನಮ್ಮ ಅಕ್ಕ ಝೂಡಿಗೆ ಹೋಗೋಣ ಬಾರೆ ಅಂತ ಕರ್ಕೊಂಡು ಹೋದ್ಲು. ನೀವೇನಾದ್ರೂ ಈ ವಿಡಿಯೋ ನೋಡ್ತೀರಾ ನಮ್ಮ ಅಕ್ಕಂಗೆ ವಿಶ್ ಹ್ಯಾಪಿ ಬರ್ತಡೇ ಅಂತ ವಿಶ್ ಮಾಡಿಬಿಡಿ. ನಾನು ನಮ್ಮ ಅಕ್ಕ ಇಬ್ಬರು ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ರೋಡ್ ತುಂಬ ಲೈಟಿಂಗ್ಸ್ ಹಾಕಿದ್ರು. ನಮ್ಮ ಅಕ್ಕ ನಾನು ಇಲ್ಲೇ ಇರೋ ಇನ್ನೊಂದು ಶಾಪಿಗೆ ಹೋಗಿದ್ದು ಬರ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಗಣಪತಿ ನೋಡೋಕ್ಕೆ ಅಂತ ಬಂದೆ. ಗಣಪತಿ ಅಂತೂ ತುಂಬ ಚೆನ್ನಾಗಿತ್ತು. ಹೇಳ್ಬೇಕಂತ ಅಂದರೆ ನಮ್ಮ ಮಂಡ್ಯದಲ್ಲೇ ಇದು ತುಂಬ ದೊಡ್ಡ ಗಣಪತಿ. ನೀವೇನಾದರೂ ಮಂಡ್ಯದವರಾಗಿ ಈ ಗಣಪತಿನೇನಾದರೂ ನೋಡಿದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೊನೆಗೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಚಂದ್ರ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾಕಂದರೆ ಅವತ್ತು ಗ್ರಹಣ ಇತ್ತು. ನಾವು ಮನೆಗೆ ಬಂದು ನೋಡಿದ್ರೆ ನಮ್ಮ ಪಾಪು ಆಲ್ರೆಡಿ ಮಲ್ಕೊಬಿಟ್ಟಿದ್ಲು. ಸದ್ಯಕ್ಕೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.